ವೈಕುಂಠ ಏಕಾದಶಿ ಶ್ರೀಮನ್ನಾರಾಯಣನ ದಿವ್ಯ ದರ್ಶನದ ಪರ್ವಕಾಲ. ವೈಕುಂಠದಲ್ಲಿ ಮಹಾವಿಷ್ಣು ಹಸನ್ಮುಖನಾಗಿ ಭಕ್ತರನ್ನ ಹಾರೈಸೋ ದಿನ ಇದು ಅನ್ನೋ ನಂಬಿಕೆ ಇದೆ. ಈ ವಿಶೇಷವಾದ ದಿನ 92.7 ಬಿಗ್ ಎಫ್ಎಂನ ನಿಮ್ಮ ಆರ್ಜಿ ದಿವ್ಯಶ್ರೀ ಬೆಂಗಳೂರಿನಲ್ಲಿರೋ ಪಲಿಮಾರು ಮಠದ ದರ್ಶನ ಮಾಡಿಸೋ ಪ್ರಯತ್ನ ಮಾಡ್ತಿದ್ದೀನಿ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ 2003ನೇ ಇಸ್ವಿಯಲ್ಲಿ ಪಲಿಮಾರು ಶ್ರೀಪಾದರ ನೇತೃತ್ವದಲ್ಲಿ ಪರಮ ಪೂಜ್ಯ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದರಿಂದ ಇಲ್ಲಿ ಶ್ರೀರಾಮ, ಹನುಮಂತ ಹಾಗೆ ರಾಯರ ಮೃತ್ತಿಕಾ ಬೃಂದಾವನವನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. 14 ವರ್ಷಗಳ ನಂತರ ದೇವಾಲಯ ನವೀಕರಣಗೊಂಡು ರಾಯರ ಬೃಂದಾವನವನ್ನ ಪುನಃ ಪ್ರತಿಷ್ಠಾಪನೆ ಮಾಡಿಸಲಾಯಿತು. ಅದೇ ಸಮಯದಲ್ಲಿ ಶ್ರೀನಿವಾಸನ ಸುಂದರವಾದ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ತಿರುಮಲ ತಿರುಪತಿ ದೇವಾಲಯದವರೇ ನಿರ್ಮಾಣ ಮಾಡಿಕೊಟ್ಟಿರುವ ಶ್ರೀನಿವಾಸನ ಮೂರ್ತಿ ಇದು. ತಿರುಪತಿಯಲ್ಲಿ ನಾರಾಯಣ ಹೇಗಿದ್ದಾನೋ ಅದೇ ರೀತಿಯ 5 ಅಡಿ ಎತ್ತರದ ಮೂರ್ತಿಯನ್ನ ನಾವಿಲ್ಲಿ ಕಾಣ್ತೀವಿ. ಇಂದು ಬೆಳಿಗ್ಗೆಯಿಂದ ವಿಶೇಷ ಅಭಿಷೇಕ, ಹೂವಿನ ಅಲಂಕಾರ ನಡೆದಿದೆ. ರಾಮರ ಉತ್ಸವ ವಿಗ್ರಹಗಳನ್ನಿಟ್ಟು ಭಕ್ತರಿಗೆ ಅರ್ಚನೆಯನ್ನ ಮಾಡಿಸಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆಯವರೆಗೂ ಹರಿದಾಸ ಕೀರ್ತನೆಯೂ ಸಹ ನಡೆದಿದೆ. ಇನ್ನು ಸಾಮಾನ್ಯ ದಿನಗಳಲ್ಲಿ ಪ್ರತಿ ತಿಂಗಳ ಮೊದಲ ಶನಿವಾರ ಸಾಮೂಹಿಕ ಶನಿ ಪೂಜೆ, ಪ್ರತಿ ಹುಣ್ಣಿಮೆಯ ದಿನ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನ ನಡೆಸಿಕೊಡ್ಲಾಗುತ್ತೆ. ಇಲ್ಲಿ ಈ ಸನ್ನಿಧಾನದ ಪ್ರಮುಖವಾದ ವಿಶೇಷತೆ ಅಂದ್ರೆ ಪ್ರತಿಯೊಬ್ಬ ಭಕ್ತನೂ ಸಹ ಶ್ರೀನಿವಾಸನಿಗೆ ಹಾಗೆ ರಾಯರಿಗೆ ತಾವೇ ಖುದ್ದಾಗಿ ತುಪ್ಪದ ದೀಪದ ಆರತಿಯನ್ನ ಮಾಡಬಹುದು. ಮನೆಯಿಂದನೇ ದೀಪ, ಬತ್ತಿ, ತುಪ್ಪವನ್ನ ತಗೊಂಡು ಹೋಗ್ಬೇಕು ಅನ್ನೋ ಚಿಂತೆ ಇಲ್ಲ. ಅದನ್ನು ಸಹ ದೇವಾಲಯದಲ್ಲೇ ನಮಗೆ ನೀಡುತ್ತಾರೆ. ಮಕರ ಕುಂಡಲಧರೋ ಮದನ ಗೋಪಾಲ. ಭಗವಂತನಿಗೆ ಹಾಗೆ ಗುರುಗಳಿಗೆ ನಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮನಸ್ಸಾಭೀಷ್ಟ ಪ್ರಾರ್ಥನೆ ಮಾಡ್ಕೊಳ್ತಾ ಆರತಿ ಮಾಡಬಹುದು. ಮಕರ ಕುಂಡಲಧರೋ ಮದನ ಗೋಪಾಲ. ಮಕರ ಕುಂಡಲಧರೋ ಮದನ ಗೋಪಾಲ. ಮಕರ ಕುಂಡಲಧರೋ ಮದನ ಗೋಪಾಲ. ಭಕ್ತ ಪೋಷಕ ಶ್ರೀ. ಈ ಮಠದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಯಾಕಂದ್ರೆ ಇದನ್ನ ಬಂದು ಅನುಭವಿಸಿದರೆ ಮಾತ್ರ ಈ ಮಠದ ವಿಶೇಷತೆಗಳನ್ನ ನೀವು ಮತ್ತಷ್ಟು ಅರಿಯುವುದಕ್ಕೆ ಸಾಧ್ಯ. ಹಾಗಾದ್ರೆ ತಪ್ಪದೇ ಈ ಮಠಕ್ಕೆ ಬರ್ತೀರಾ ಅಲ್ವಾ? ಪೋಷಕ ಶ್ರೀ ಪುರಂದರ ವಿಠಲೋ ವೆಂಕಟಾಚಲ ನಿಲಯೋ ವೈಕುಂಠಪುರವಾಸ. ಇಲ್ಲಿಗೆ ಭೇಟಿ ಕೊಟ್ಟ ಮೇಲೆ ನಿಮ್ಮ ಅನುಭವ ಹೇಗಿತ್ತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಸುದರ್ಶನ್ ಭಟ್ ಅಂತ. ನಾನು ಬೆಂಗಳೂರಿನ ಮಲ್ಲೇಶ್ವರದ ಶ್ರೀ ಪಲಿಮಾರು ಮಠದಲ್ಲಿ ಸುಮಾರು 15 ವರ್ಷಗಳಿಂದ ಆಡಳಿತವನ್ನು ನೋಡಿಕೊಳ್ತಾ ಇದ್ದೇನೆ. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂತಹ ಶ್ರೀ ಪಲಿಮಾರು ಮಠದ ಶಾಖಾ ಮಠ ಈ ಮಲ್ಲೇಶ್ವರದ ಪಲಿಮಾರು ಮಠ. ಅನೇಕ ಭಕ್ತಾದಿಗಳು ಬಂದು ತಮ್ಮ ಸೇವೆಯನ್ನು ಮಾಡಿ ಅವರ ಅಭಿಲಾಷೆಗಳನ್ನು ಪೂರೈಸಿಕೊಳ್ತಾ ಇದ್ದಾರೆ. ಶ್ರೀನಿವಾಸ ಎಲ್ಲಿಯೂ ಕೂಡ, ಎಲ್ಲಿ ಇದ್ರೂ ಕೂಡ ಅವನು ಶೀಘ್ರ ಅನುಗ್ರಹ ಮಾಡತಕ್ಕಂತಹ ದೇವತೆ. ವಿಶೇಷವಾಗಿ ಈ ವೈಕುಂಠ ಏಕಾದಶಿಯ ಪರ್ವ ಕಾಲದಲ್ಲಿ ನಮ್ಮ 92.7 ಬಿಗ್ ಎಫ್ಎಂ ಅವರು ಬಂದು ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಪೂರ್ಣ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಈ ಪ್ರದೇಶದ ಸುತ್ತಮುತ್ತಲಿರತಕ್ಕಂತಹ ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀನಿವಾಸ ದೇವರ, ರಾಮದೇವರ ಹಾಗೆಯೇ ರಾಘವೇಂದ್ರ ಗುರು ಸಾರ್ವಭೌಮರ ಸೇವೆಯನ್ನು ಮಾಡಿ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.